ನಮಸ್ಕಾರ ಎಲ್ಲರಿಗೂ. ಇವತ್ತು ದಿನ ಇದು ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ನೋಡಿ ನಮ್ಮ ವಿಸ್ಕಿ ಪುಟ ಏನು ಮಾಡ್ತಾಯಿದ್ದಾನೆ ಅಂತೇಳಿ ವಿಸ್ಕಿ ಜಸ್ಟ್ ಪೂಜೆ ಎಲ್ಲ ಮುಗಿಸಿ ಕೆಡೆ ಬಂದು ಕೂತಿದ್ದೆ. ಸ್ನಾನ ಎಲ್ಲ ಆಗಿದೆ. ನಿಮ್ಮ ಮನೆಯಲ್ಲ ಹಿಂಗೆ ಹಬ್ಬ ಜೋರ ಕಮೆಂಟ್ ಮಾಡಿ ಹೇಳಿ. ಹಬ್ಬ ಜೋರು ಹಿಂಗೆ ಏನು ಮಾಡ್ತೀರಾ, ನಿಮ್ಮ ಕಡೆ ಏನು ಮಾಡ್ತೀರಾ ಅಂತ, ಬೇರೆ ಸಂಸ್ಕೃತಿ ಏನಾದ್ರು ಬೇರೆ ಚೇಂಜಸ್ ಇದೆಯಾ ಅಂತ ಬನ್ನಿ ನೋಡೋಣ ಮೇಲೆ ಏನು ಮಾಡ್ತಾಯಿದ್ದಾರೆ ಅಂತ. ನಮ್ಮ ಓನಮ್ಮ ಹ್ಯಾಪಿ ಸಂಕ್ರಾಂತಿ ಎಲ್ರಿಗೂ. ಏನು ಮಾಡ್ತೀರಾ? ತಿಂದು ಒಳ್ಳೆ ಮಾತಾಡಿ. ಎಳ್ಳು ಬೆಲ್ಲ ಡಬ್ಬಕ್ಕೆ ಹಾಕ್ತಾರೆ. ಎಳ್ಳು ಬೆಲ್ಲ ತಿಂತು. ಹ್ಯಾಪಿ ಸಂಕ್ರಾಂತಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು. ಎಳ್ಳು ಬೆಲ್ಲ ಡಬ್ಬಕ್ಕೆ ಹಾಕ್ತಾ ಇದ್ದೀನಿ. ತುಂಬ್ತಾ ಇದ್ದೀರಾ? ತುಂಬಿದ್ದೀನಿ. ಸೃಷ್ಟಿ ಬರಬೇಕು, ಕೊಟ್ಟು ಕಳಿಸ್ಬೇಕು ಹೊರಗಡೆಲಿ. ಸೃಷ್ಟಿ ಎಲ್ಲ ಆಚೆ ಹೋಗೋಳ ಫ್ರೆಂಡ್ ಮನೆಗೆ ಬರ್ತೀನಿ ಅಂತ ಹಾಕ್ತಾ ಇದ್ದೀವಿ. ಏನೇ ಮಾಡ್ತೀರಾ? ಹ್ಯಾಪಿ ಸಂಕ್ರಾಂತಿ ಎಲ್ರಿಗೂ. ಕಡಲೆಕಾಯಿ, ಗೆಣಸು, ಅವರೆಕಾಯಿ ಎಲ್ಲ ಮಾಡಿ ಬೇಯಿಸಿಟ್ಟಿದ್ದೀವಿ. ಎಲ್ಲರ ಮನೇಲಿ ಹಬ್ಬ ಆಯ್ತಾ? ನಿಮ್ಮ ಮನೆಯಲ್ಲ ಏನು ಮಾಡ್ತೀರಾ? ಬಾಬಾ ಜೋರ ಇವತ್ತು ನಿಮ್ಮ ಮನೆಯಲ್ಲರ ಮನೆ ಇವತ್ತು ಅಷ್ಟೊಂದೇನಿಲ್ಲ ಆ್ಯಕ್ಟಿವಿಟೀಸು ನನ್ನ ಬ್ಲಾಗಲ್ಲಿ. ನೋಡೋಣ ಲಾಸ್ಟ್ ಮಿನಿಟಲ್ಲಿ ಏನು ಪ್ಲ್ಯಾನ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಬಟ್ ಎಸ್, ಹ್ಯಾಪಿ ಸಂಕ್ರಾಂತಿ ರೀ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಹ್ಯಾಪಿ ಸಂಕ್ರಾಂತಿ ಅರ್ಚನಾ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು. ನಿಮಗೂ ಅಷ್ಟೇ. ಹಾಕಮ್ಮ ಹಾಕಮ್ಮ. ಹ್ಯಾಪಿ ಸಂಕ್ರಾಂತಿ ರೇಗ್ ಬೇಡ, ಒಳ್ಳೇದೇ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಸ್ಪೆಷಲಿ ನಮ್ಮ ನಾಡಿನ ರೈತರಿಗೆ, ಕೃಷಿಕರಿಗೆ ಒಳ್ಳೇದಾಗಲಿ. ಸಂಕ್ರಾಂತಿಯ ಶುಭಾಶಯಗಳು ಮತ್ತೊಮ್ಮೆ. ಈ ವರ್ಷದ ಮೊದಲನೇ ವರ್ಷದ ಹಬ್ಬ, ಎಲ್ಲರಿಗೂ ಒಳ್ಳೇದಾಗಲಿ. ಇದು ಹಬ್ಬಗಳ ಹೆಬ್ಬಾಗಿಲು ಅಂತಾರೆ ಸಂಕ್ರಾಂತಿನ. ಸಂಕ್ರಾಂತಿ ಬಂದಮೇಲೆ ವರ್ಷ ಶುರುವಿನಲ್ಲಿ ಹಬ್ಬಗಳೆಲ್ಲ ಶುರುವಾಗದೆ ಸಂಕ್ರಾಂತಿ ಆದಮೇಲೆ. ಈ ಹಬ್ಬದ ವಿಶೇಷ ಏನು ಅಂದರೆ, ಸಂಕ್ರಾಂತಿಲಿ ರೈತರು ಬೆಳೆದ ಧಾನ್ಯಗಳನ್ನೆಲ್ಲ ಒಟ್ಟು ಮಾಡ್ಕೊಂಡು ಪೂಜೆ ಮಾಡ್ತಾರೆ. ಮೊದಲನೇ ಬೆಳೆ ಈ ವರ್ಷದಲ್ಲಿ ಎಲ್ಲ ಅಷ್ಟೊಂದಕ್ಕೆಲ್ಲ ಕಣ ಸೇರುತ್ತೆ. ಭತ್ತ ಆಗಲಿ, ರಾಗಿ ಆಗಲಿ ಕಟಾವು ಮಾಡಿ ಇನ್ನು ಮುಂದಕ್ಕೆ ರೈತರಿಗೆ ಸಂಭ್ರಮ ಈ ಹಬ್ಬ. ಇದು ರೈತರ ಸಂಭ್ರಮ. ಮೊದಲನೇ ವರ್ಷದ ಹಬ್ಬ. ಹಸು ಕರುಗಳೆಲ್ಲ ತೊಳೆದು ಪೂಜೆ ಮಾಡಿ, ರೈತರಿಗೆ ಗೌರವ, ಜಮೀನೆಲ್ಲ ಪೂಜೆ ಮಾಡಿ ಒಳ್ಳೆ ದಿನ. ನಿಮಗೂ ಅಷ್ಟೇ. ನೋಡಿ ಎಲ್ಲರಿಗೂ ಸಂಕ್ರಾಂತಿ ಶುಭಾಶಯಗಳು. ಎಸ್ಪೆಷಲಿ ಅರ್ಚನೆಗೂ ಶುಭಾಶಯಗಳು. ಎಸ್ಪೆಷಲಿ ನೀನು ಬೇಗ ಹೇಳಬೇಕು ಅಂತ ಕೇಳ್ಕೊತೀನಿ. ಸಂಕ್ರಾಂತಿಯಿಂದ ದಿನಚರಿ ಬದಲಾಗಲಿ. ಅದೆಲ್ಲ ಎಡಿಟ್ ಮಾಡೋದು. ವಡ ಆಗ್ತಾನೆ. ಅದೆಲ್ಲ ಎಡಿಟ್ ಮಾಡೋದು. ಬೆಳಿಗ್ಗೆ ಟೈಮ್ ಪಾಸ್ ಮಾಡಿ ಇವಾಗ ಆಮೇಲೆ ಎಲ್ಲ ಕೂತ್ಕೊಂಡು ಕಡಲೆಕಾಯಿ ಗೆಣಸೆಲ್ಲ ತಿಂತೀವಿ. ಇವಾಗ ಅಮ್ಮ ನಾನು ಕರಿಸಿದ್ದಿಗೆ ಹೋಗ್ತಾ ಇದ್ದೀವಿ. ಅಂದರೆ ಕರಿಸಿದ್ದಿಗೆ ಕಾಯಿ ಕಟ್ಟಿದಾಗ ಆಲ್ಮೋಸ್ಟ್ 16 ದಿನದಲ್ಲಿ 4 ಸತಿ ಹೋಗಿ ಬರಬೇಕಾಗತ್ತೆ. ಸೊ ಅದರಿಂದ ಇವತ್ತು 2ನೇ ಸತಿಗೆ ಅಮ್ಮ ನಾನು ಇಬ್ಬರು ಒಟ್ಟಿಗೆ ಹೋಗ್ತಾ ಇದ್ದೀವಿ ಅಲ್ವಾ? ಹೋಗೋಣ. ಯಾವ ಗಾಡಿ ಹೋಗೋಣ? ಹಳೆ ಗಾಡಿ ಏನಲ್ಲ, ಚೆನ್ನಾಗಿದೆ ಗಾಡಿ. ಒಂದೇ ಕಿಕ್ ಸ್ಟಾರ್ಟ್ ಆಗುತ್ತೆ. ನೀರು ಇದಾಗಿದೆ ನೋಡಿ. ಈ ಗಾಡಿಯಲ್ಲಿ ಹೋಗ್ತಾ ಇದ್ದೇನೆ ಇವತ್ತು. ಹೆಲ್ಮೆಟ್ ತಗೊಳ್ಳೋಣ. ನಾನು ರೆಡಿ ಆಗಿದ್ದೀನಿ. ಹೋಗ್ತೇನೆ ಈಗ. ನೋಡಿ ನನ್ನ ಫಿಟ್ ತುಂಬ ಉದ್ದ ಆಗೋಯ್ತು ಆ್ಯಕ್ಚುಲಿ. ಸೈಜು ತುಂಬ ಉದ್ದ ಇದೆ. ನನಗೆ ಎಮ್ ತೊಗೊಂಡ್ರೆ ಲೆಂತ್ ಕರೆಕ್ಟ್ ಆಗುತ್ತೆ. ಬಟ್ ಸ್ಲೀವ್ಸ್ ಉದ್ದ, ಕೈ ತೋಳದಾಗ ಸರಿ ಬರೋದಿಲ್ಲ. ಎಲ್ಲಿ ತೊಗೊಂಡ್ರೆ ತೋಳು ಸರಿ ಹೋಗುತ್ತೆ, ಬಟ್ ಶರ್ಟು ಉದ್ದ ಆಗ್ಬಿಡುತ್ತೆ. ನಮ್ಮನ್ನ ದೇವಸ್ಥಾನಕ್ಕೆ ಹೋಗಿ ಬಿಡೋಕ್ಕೆ ಅಂತ ನೋಡಿ ಇಡೀ ಮನೆಯವರೆಲ್ಲ ಬಂದಿದ್ದಾರೆ. ನಾವು ಹೋಯ್ತಾರೆ ದೇವಸ್ಥಾನಕ್ಕೆ ಹೋಗೋದಕ್ಕೆ, ಎಲ್ಲರೂ ನನ್ನ ಬಿಡೋದಕ್ಕೆ ಅಂತ ಬಂದಿದ್ದಾರೆ. ಅಮ್ಮನ ನನ್ನ ಅಮ್ಮ ನಾಡ್ಸಲ್ಲ. ನಾನು ನಾವು ಓಡೋ ಟೈಮಲ್ಲಿ ಸೃಷ್ಟಿನೇ ಬರ್ತೀನಿ ಅಂತ ಬಂದು ಟ್ರೆಂಡ್ ಮಾಡಬೇಕು. ದಿನ 12 ಗಂಟೆ ರಾತ್ರಿಗೆ ಬರ್ತಾರೆ. ಯಾವಾಗ ಮಾಡೋದು ಟ್ರೆಂಡು? ನಾವು ಯಾವಾಗ ನೋಡಿದ್ರೆ ಟ್ಯೂಷನ್ನು, ಸ್ಕೂಲು ಆದರೆ ಇನ್ನೆಲ್ಲ ಆಗುತ್ತೆ. ಇವಾಗ ರೀಚ್ ಆದ್ವಿ. ಆಲ್ಮೋಸ್ಟ್ ಟ್ರಾಫಿಕ್ ಏನು ಇರಲಿಲ್ಲ ಬೆಂಗಳೂರಲ್ಲಿ. ಬೇಗನೆ ಬಂದಿದ್ದೀವಿ. ಅಲ್ಲ ಬೇಗ ಜನನೂ ಇಲ್ಲ ಇವತ್ತು. ಆ್ಯಕ್ಚುಲಿ ಅವತ್ತ ಬಂದಾಗ ಎಷ್ಟು ಜನ ಇದ್ದಾರೆ ಇವತ್ತು? ಅಷ್ಟು ಜನ ಏನಿಲ್ಲ, ಹಬ್ಬ ಅಲ್ವಾ, ಅದರಿಂದ ಇರ್ಬೋದು. ಹೊರಡಿದ್ದಾರೆ ಅಂತ ನೋಡೋಣ ಬನ್ನಿ. ಅಷ್ಟೊಂದು ನಾನು ಅವತ್ತು ಬಂದ ಜನ ಏನಿಲ್ಲ ಇವತ್ತು. ಆ್ಯಕ್ಚುಲಿ ಬೇಗ ಆಗುತ್ತೆ. ಬನ್ನಿ ಹೊಡೆ ಹೋಗೋಣ. ಹೊಡೆ ಕರ್ಕೊಂಡು ಬಿಡೋದಿಲ್ಲ. ಸೊ
ನಿಂದ ವೀಡಿಯೋದ. ಸೊ ಜಸ್ಟ್ ಇವಾಗ ದರ್ಶನ ಮಾಡ್ಕೊಂಡು ಬಂದ್ವಿ. ಇವತ್ತು ಆ್ಯಕ್ಚುಲಿ ಚೆನ್ನಾಗಿ ದರ್ಶನ ಆಯಿತು. ಅವ್ರ ಸತಿ ಬಂದಾಗ ತುಂಬ ಜನ ಇದ್ದಿದ್ರು, ಅದರಿಂದ ದರ್ಶನ ಚೆನ್ನಾಗಿ ಆಗಿರಲಿಲ್ಲ ಈ ಸತಿ. ಆಮೇಲೆ ಬಂದಿದ್ವಲ್ಲ, ಪ್ರಸಾದ ಕೂಡ ಸಿಕ್ತು. ಹೋದ ಸತಿ ಪ್ರಸಾದನೂ ತಿಂದಿರಲಿಲ್ಲ ನಾನು, ತುಂಬ ಜನ ಇದ್ರು ಅಂತ ನಿಂತಿರಲಿಲ್ಲ. ಬಟ್ ಇವತ್ತು ತುಂಬ ಚೆನ್ನಾಗಾಯಿತು. ಇನ್ನೊಂದು ಸತಿ ಬರಬೇಕು, ಅದು ಭಾನುವಾರ ಬರ್ತಿದ್ದೀನಿ ಕಿರಣ್ ಮತ್ತು ಆಕಾಶ್ ಅವ್ರ ಜೊತೆ. ಆಕಾಶನೂ ದಾರ ಕಟ್ತಾನಂತೆ. ನೆನೆ ಅವ್ರ ಅಮ್ಮ ನನಗೆ ಹೇಳಿದ್ದಾರೆ ಕರ್ಕೊಂಡು ಹೋಗೋಣ, ಅವತ್ತಿಂದ ಹೇಳಿ ಸಾಕಾಗಿದೆ, ನೀನೇ ಕರ್ಕೊಂಡು ಹೋಗಿ ಕಟ್ಸ್ಬಿಡಲ್ಲಿ ಅವ್ರಿಗೆ ಅಂತ. ಸೊ ಅದಕ್ಕೆ ಅವನು ಕರ್ಕೊಂಡು ಹೋಗ್ತಾಯಿದ್ದೀನಿ. ನೋಡೋಣ ಹೆಂಗಿತ್ತಮ್ಮ? ಚೆನ್ನಾಗಿತ್ತು. 16 ರೌಂಡ್ ಸುತ್ತಿದೆಯಲ್ಲ, ಚೆನ್ನಾಗಿತ್ತು. 6:30 ರೆಡಿಯಾಗಿ 8:30 ಬಂದಿದ್ದೀವಿ. ನಾನು ಫಾಸ್ಟಿಂಗ್ ಇದ್ದೀನಿ, ನಂಗೆ ಹೊಟ್ಟೆ ಸಿಗ್ತದೆ ಬಾ ಅಂದ್ರೆ ಇವಾಗ ಕರ್ಕೊಬಂದಿದ್ಯಾ, ಚೆನ್ನಾಗಿತ್ತು ಅಂತ ಕೇಳ್ತಿದ್ಯಾ ಇವಾಗ? ನೋಡಿ ನಮ್ಮ ಅಮ್ಮಗೆ ನಾನು ಹೇಳಿದೆ ಅದೆಲ್ಲ ಹೇಳ್ಬಿಡಿ ಅಂತ, ಹಂಗೂ ಹೇಳ್ಬಿಟ್ರು ಅದೆಲ್ಲ ಕಟ್ ಮಾಡಲೇಬೇಡವಾ ಗೈಸ್, ನೀವು ಹೇಳಿ ಅದನ್ನು. ಹುಡುಗಿನೂ ಹಂಗೆ ರೆಡಿ ಆಗಲ್ಲ, ನಿಂತರ ಹಂಗೆ ರೆಡಿ ಆಗ್ತೀಯಾ? ಇವಾಗ ಏನು ಫ್ಯಾಷನ್ ಇರೋದು ತಪ್ಪಂದರೆ ನಾನೇನು ಹೇಳಲಿ ನಾನು. ಪ್ಲಸ್ ನಾಳೆ ಊರಿಗೆ ಬೇರೆ ಹೋಗ್ತಾಯಿದ್ದೀನಿ ನಾನೊಬ್ಬನೇ ಹೋಗ್ತಿದ್ದೀನಿ ಮೋಸ್ಟ್ಲಿ. ಸೃಷ್ಟಿ ಸಮೂ ಬರ್ಬೋದು ಅನ್ಸುತ್ತೆ, ಇಲ್ಲಾನೇ ಗೊತ್ತಿಲ್ಲ. ಅಲ್ಲಿ ಜಾತ್ರೆ ನಡೀತಿದೆ ಊರಲ್ಲಿ, ಆ ಜಾತ್ರೆ ನೋಡೋದಕ್ಕೆ ಹೋಗ್ತೀನಿ. ಅದ್ರ ನಾಳೆ ವ್ಲಾಗ್ ಫುಲ್ ಅದ್ರ ಬಗ್ಗೆ ಇರುತ್ತೆ. ಮನೆಗೆ ಹೋಗೋಣ. ನಾನು ಬರ್ತೀನಿ, ನನ್ನನ್ನು ಕರ್ಕೊಂಡು ಹೋಗಿ. ಅವಳಿಗೆ ಸ್ಕೂಲ್ ಇದೆ, ಸೊ ಅದರಿಂದ ಡಿಸೈಡ್ ಮಾಡಿ. ನನ್ನ ಟೆಸ್ಟ್ ಮುಗೀತು, ಸೊ ನಥಿಂಗ್ ಇಂಪಾರ್ಟೆಂಟ್. ಏನಿಲ್ಲ, ಸಮರ್ಥ ಹೋಗ್ಲಿ, ನೀನು ಇನ್ನೊಂದು ದಿವಸ ಹೋಗಿ. ನಾನೇ ಮಾಡಿ ಹಲೋ ಕಲಿಸ್ತೆ ಆಂಜನೇಯ ಟೆಂಪಲ್ ಮುಗೀತು. ನನಗೆ ಓಡ್ ಬಂದೆ, ಯಾಕಂದ್ರೆ ಲೇಟಾಗಿ ಹೋಗಿತ್ತು. 9 ಗಂಟೆ ಆಗಿತ್ತು. 9 ಗಂಟೆಗೆ ಓಡ್ ಬಂದಿದ್ದೀನಿ ಜಿಮ್ಗೆ. ಫಸ್ಟ್ ಜಿಮ್ಗೆ ನಾನು ಅಂತಲೇ ಇವತ್ತು ಇನ್ನೊಬ್ಬರು ಕರ್ಕೊಂಡು ಬಂದಿದ್ದೀನಿ. ನಾನು ಇವತ್ತು ಜಿಮ್ ಮಾಡ್ತೀನಿ. ಸೃಷ್ಟಿನ ಮಾಡಿಸ್ತಿದ್ದೀನಿ ವರ್ಕೌಟ್ ಇವತ್ತು. ಸುಮ್ಮನೆ ವರ್ಕೌಟ್ ಮಾಡಿಸಿಲ್ಲ, ಸುಮ್ಮನೆ ಕರ್ಕೊಂಡ್ಬಂದಿರೋ ದರ್ಶನ ಜೊತೆ ಒಂದೊಂದು ವರ್ಕೌಟ್ ಹೇಳ್ಕೊಡ್ತೀನಿ. ಸುಮ್ಮನೆ ಟೈಮ್ ಪಾಸು ಮಾಡಲಿ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ. 10th ಮುಗಿಲಿ, 10th ಆದ್ಮೇಲೆ ಕರ್ಕೊಂಡಾಯ್ತು. ಮಾಡ್ತಾಯಿದ್ರು ನಾ ಎಷ್ಟು ಗೊತ್ತಾ ಮಾಡ್ತೀರಾ ಸೃಷ್ಟಿ? ನೋಡಿ 65 ಬೂಮ್ ಬೂಮ್ ಬೂಮ್. ಸೊ ಜಿಮ್ ಮುಗಿಸ್ಕೊಂಡು ಬಂದು ಊಟ ಮಾಡಿ ಆಲ್ಮೋಸ್ಟ್ ಎಲ್ಲ ಆಯಿತು. ಇವಾಗ ಮನೇಲಿ ಡಿಸೈಡ್ ಮಾಡ್ತಿದ್ವಿ ಯಾರು ಬರ್ತಿದ್ದಾರೆ ನನ್ನ ಜೊತೆ ನಾಳೆ ಅಂತ. ಸೃಷ್ಟಿನೂ ಬರ್ತಿದ್ದಾಳೆ, ಸಮೂನು ಬರ್ತಿದ್ದಾನೆ, ಅಂದರೆ ನನ್ನ ತಮ್ಮ ಬರ್ತಿದ್ದಾನೆ, ತಂಗಿ ಬರ್ತಿಲ್ಲ ತಮ್ಮಗಳು, ಪ್ಲಸ್ ನಮ್ಮ ಅಪ್ಪನೂ ಬರ್ತಿದ್ದಾರೆ. ಸೊ ನಾನು ಸಮೂ ಇಬ್ಬರೂ ನಾನು ಬೈಕಲ್ಲಿ GT ಹೋಗ್ತೀವಿ 4:15. ಅವರೂ ಅಷ್ಟೊತ್ತಿಗೆ ಬಿಡ್ತೀನಿ ಅಂತ ಹೇಳಿದರೆ, ಬಟ್ ನಾಟ್ ಶೋರ್. ಅಪ್ಪಗೆ ಒಂಚೂರು ಕೆಲಸ ಇದೆ ಅಂತೆ, ಸೊ ಅದನ್ನು ಮುಗಿಸ್ಕೊಂಡು ಅವರು ಓಡ್ತಾರೆ. ಬಟ್ ಅವರು ಬರ್ತಿದ್ದಾರೆ. ನಾನು ಹೋಗ್ತಿರೋದು ಕೃಷ್ಣರಾಜನಗರ ಅಂತ, KR ನಗರ. ಅದು ನೇಮ್ ಆಗಿರೋದು ಯಾರ ಮೇಲೆ ಅಂದರೆ ಮಹಾರಾಜ ಕೃಷ್ಣರಾಜ ಒಡೆಯರ್ ಇದ್ದಾರಲ್ಲ, ಅವರ ಮೇಲೆ ಹೆಸರಿಟ್ಟಿರೋದು ಅದನ್ನು ಕೃಷ್ಣರಾಜನಗರ ಅಂತ. ಅಲ್ಲಿ ಕೊಡ್ತಾ ಇದ್ದೀವಿ. ಎಡತೊರೆ ಅಂತ ಇತ್ತು ಮುಂಚೆ ಊರು. ಅದು ಕಾವೇರಿ ನೀರು ಡ್ಯಾಮೇಜ್ ಆಗಿ ಊರು ಹಾಳಾಗಿತ್ತು. ಅದರಿಂದ ಅಲ್ಲಿಂದ ಜನನೂ ವಾಪಸ್ ಅಲ್ಲಿಗೆ ರೀಲೊಕೇಟ್ ಮಾಡೋಕ್ಕೋಸ್ಕರ ಮಾಡಿದ್ದು ಜಾಗ. ನಮ್ಮದೊಂದು ಸ್ವಂತ ಮನೆ ಇದೆ ಅಲ್ಲಿ ಕೃಷ್ಣರಾಜನಗರದಲ್ಲಿ, KR ನಗರದಲ್ಲಿ. KR ನಗರ ಆಲ್ಮೋಸ್ಟು ಮೈಸೂರಿಂದ 27-30 ಕಿಲೋಮೀಟ್ರ್ ಇದೆ. ಇಲ್ಲಿಂದ ಡೈಲಿ ಟ್ರೈನ್ ಕೂಡ ಇದೆ. ಸೊ ನಾಳೆ ನನ್ನ ತಮ್ಮ ನಾನು ಬೈಕಲ್ಲಿ ಹೋಗ್ತಿದ್ದೀವಿ ಅಲ್ಲಿ. ಸೊ ಅಲ್ಲಿ 2 ದಿನ ಐತಿ. ಅಲ್ಲಿ ಜಾತ್ರೆ ಕೂಡ ನಡೀತಿದೆ ನಮ್ಮೂರಿಂದ ಹತ್ರದಲ್ಲಿ ಒಂದು ಜಾತ್ರೆ ಕೂಡ ನಡೀತಿದೆ, ಚುಂಚನಕಟ್ಟೆ ಅಂತ. ಅಲ್ಲಿ ಎತ್ತುಕೊಳ್ದೆಲ್ಲ ಜಾತ್ರೆ ನಡೀತಿದೆ, ಪ್ಲಸ್ ದೇವ್ರದ್ದು ಜಾತ್ರೆ ಕೂಡ ನಡೀತಿದೆ. ಸೊ ಅದಕ್ಕೋಸ್ಕರನೇ ಮೇನಾಗಿ ಹೋಗ್ತಿರೋದು. ಅಲ್ಲಿ ಸ್ವಲ್ಪ ಜಾಗಗಳೆಲ್ಲ ಇದೆ, ಆ ಜಾಗಗಳೆಲ್ಲ ತೋರಿಸಿ ಕವರ್ ಮಾಡ್ತೀನಿ. ಇದು ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ವೆದರ್ ಕೂಡ ಚೆನ್ನಾಗಿದೆ. ಲಾಟ್ ಆಫ್ ಪ್ಲೇಸಸ್, ತುಂಬ ಜಾಗಗಳಿದೆ ಆ್ಯಕ್ಚುಲಿ ಅಲ್ಲಿ ತೋರಿಸೋಂಥದ್ದು. ಎಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ನಾಳೆ ಸಿಗೋಣ ಹೊಸ ವ್ಲಾಗಲ್ಲಿ, ಹೊಸ ವೀಡಿಯೋದಲ್ಲಿ. ಐ ಬಿ ಶೋಯಿಂಗ್ ಯು ದ ವ್ಯೂ ಪ್ಲಸ್ ಜಾಗ ಆಗಿರ್ಬೋದು. ನಮ್ಮ ಮನೆ ಹೌಸ್ ಟೂರ್ ಕೂಡ ಅಲ್ಲಿದ್ದು. ಪ್ಲಸ್ ಓವರಾಲ್ ಇಟ್ ಕುಡ್ ಬಿ ವೆರಿ ಫನ್. ಫಾರ್ ದ ನೆಕ್ಸ್ಟ್ 2 days ಅಥವಾ 3 days ತುಂಬ ಚೆನ್ನಾಗಿ ಬರುತ್ತೆ ವ್ಲಾಗ್ಸು. ಅಲ್ಲಿವರೆಗೂ ಸಿಗೋಣ. ದಿನ 15 ಇಲ್ಲೇ ಎಂಡ್ ಆಗ್ತಿದೆ. ದಿನ 16ಕ್ಕೆ ಸಿಗೋಣ. ಶುಭರಾತ್ರಿ, ಬಾಯ್. ನೀವು ಬೆಳಿಗ್ಗೆ ನೋಡ್ತಿರೋದ್ರಿಂದ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಬಾಯ್. So please subscribe, whatever.